ಎಲ್ಲರಿಗೂ ನಮಸ್ಕಾರಗಳು. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ನಾಗಭಟ್ಟ ಕೃಷ್ಣಾನಂದನಾಗಿ ಹೆಸರು ಪಡಿತಾ ಇರ್ತಾನೆ. ಒಂದ್ಸಲ ಬೌದ್ಧ ಗುರು ವಜ್ರಪಾದಗಳು ಈತನನ್ನು ಕರೆಸ್ಬಿಟ್ಟು ಇನ್ನು ಮೇಲೆ ಬುದ್ಧರ ಕಥೆಗಳನ್ನು ನಾಟಕ ರೂಪದಲ್ಲಿ ತರಬೇಕು, ಅದಕ್ಕೆ ನೀವು ಸಹಕರಿಸಬೇಕು ಅಂತ ಹೇಳ್ತಾರೆ. ಅದು ಈತನಿಗೆ ಇಷ್ಟ ಆಗೋದಿಲ್ಲ. ಆ ನಂತರ ಒಂದು ದಿವಸ ಮಥುರಾದಲ್ಲಿ ಯಮುನಾ ನದಿ ದಡದಲ್ಲಿ ಕೂತು ಸೂರ್ಯನ ಒಂದು ಸಪ್ತವರ್ಣಗಳ ಕಿರಣಗಳನ್ನು ನೋಡ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಯಾರೋ ಒಬ್ಬ ಯೋಗಿಯ ದರ್ಶನವಾಗತ್ತೆ. ಅದು ಆತನ ಮನಸ್ಸಿಗೆ ಹೋಗುತ್ತೆ. ಆತನನ್ನು ಏನಾದರೂ ಕೇಳಬೇಕಾ ಅಂತಲೂ ಅನಿಸುತ್ತೆ. ಕಥೆಯನ್ನು ಮುಂದುವರಿಸೋಣ. ಮನೆಗೆ ಹೋಗಿ ಸೇವಕ ಮಾಡಿಕೊಟ್ಟಿದ್ದಂತಹ ಹಾಲಲ್ಲಿ ಬೆಂದ ಗೋಧಿ ನುಚ್ಚಿನ ಅಂಬಲಿಯನ್ನು ತಿಂದ ಮೇಲೆ ಆ ಮಳೆಗಾಲದ ಅಂಟು ಸೆಕೆಗೆ ತೂಕುಡಿಕೆ ಬರೋಕ್ಕೆ ಪ್ರಾರಂಭ ಆಯಿತು. ತುಸು ಹೊತ್ತು ಹಗ್ಗದ ಮಂಚೆ ಮೇಲೆ ಮಲ್ಕೊಂಡಿದ್ದೆ, ನಿದ್ರಿಸಿದೆ. ಆ ನಂತರ ಇದ್ದಕ್ಕಿದ್ದ ಹಾಗೆ ಸಾಧುವನ್ನು ಹುಡುಕಬೇಕು ಅನ್ನೋ ಒಂದು ಪ್ರೇರಣೆ ನನಗೆ ಮನಸ್ಸಿನ ಒಳಗಡೆಯಿಂದ ಎದ್ದು ಗಲಿಬಿಲಿ ಮಾಡಿ ದಡಕ್ಕಂತ ಎಚ್ಚರಿಕೆ ಆಯಿತು. ಯಾಕೆ ಹುಡುಕಬೇಕು ಅನ್ನೋ ಒಂದು ಪ್ರಶ್ನೆ ಮತ್ತು ಅದರ ಉತ್ತರಗಳ ಗೊಡವೆಗಳು ಇಲ್ಲದೇನೆ ಬೇಗ ಹುಡುಕ್ತಿದ್ರೆ ಆತ ಸಿಕ್ಕೋದೇ ಇಲ್ವಾ ಅನ್ನೋ ಒಂದು ಆತಂಕ ಪ್ರಾರಂಭ ಆಗಿ ಎದೆ ಹೊಡ್ಕೊಳ್ಳೋಕ್ಕೆ ಶುರು ಆಯಿತು. ಮೇಲಿದ್ದೆ, ತಣ್ಣೀರಿಂದ ಎದೆ ಕುತ್ತಿಗೆಗಳ ಬೆವರನ್ನು ಒರೆಸ್ಕೊಂಡು ಬಟ್ಟೆಯ ಒಂದು ಕವಚವನ್ನು ತೊಟ್ಕೊಂಡು ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿ ಹೊರಗಡೆ ಹೊರಟೆ. ಸಾಧಾರಣವಾಗಿ ಸಾಧು ಸಂತರಿರೋ ನದಿ ದಡದ ಉದ್ದಕ್ಕೂ ಕೂಡ ನಡೀತಾ ಹೋದೆ. ಕೃಷ್ಣ ಜನ್ಮಸ್ಥಾನದ ಆಸುಪಾಸಲ್ಲೆಲ್ಲ ಸುತ್ತಾಡಿದೆ. ಎಷ್ಟೋ ಜನ ಸಾಧು ಸಂತರುಗಳು ಅಲ್ಲಿದ್ದರು. 3 ಕಲ್ಲಿನ ಒಲೆ ಮೇಲೆ ಮಡಕೆಯಲ್ಲಿ ಅಡುಗೆ ಬೇಯಿಸ್ಕೊಂತ ಕೆಲವರು ಕೂತಿದ್ರು. ಧ್ಯಾನಕ್ಕೆ ಅಂತ ಕೆಲವರು ಕಣ್ಣು ಮುಚ್ಚಿ ಕೂತಿದ್ರು. ಮತ್ತು ಬರೆಸುವಂತಹ ಭಂಗಿಯನ್ನು ಚಿಲುಮೆಯಲ್ಲಿ ಸೇರ್ತಾ ಕೆಲವರು ಕೂತಿದ್ರು. ಇನ್ನು ಕೆಲವರು ಪರಸ್ಪರ ಮಾತಾಡ್ಕೊಳ್ತಾ ಇದ್ರು. ಇವರೆಲ್ಲರೂ ಬಹುತೇಕ ಆಸ್ತಿಕ ಸಂಪ್ರದಾಯದವರು, ಯಾರೂ ಬೌದ್ಧ ಸನ್ಯಾಸಿಗಳು ಅಲ್ಲ. ಎಲ್ಲಿ ಹೋದರೂ ಕೂಡ ಈ ಬೌದ್ಧ ಸನ್ಯಾಸಿಗಳಿಗೆ ಇಳ್ಕೊಳ್ಳೋಕ್ಕೆ ಸುವ್ಯವಸ್ಥಿತವಾದಂತಹ ಆವಾಸಗಳಿರ್ತಾ ಇದ್ವು, ಸಂಘಾರಾಮಗಳು ಇರ್ತಾ ಇದ್ವು. ಅವರುಗಳು ಹಲವು ಶತಮಾನಗಳ ಕಾಲ ಬೆಳೆದು ಭರತಖಂಡದ ಉದ್ದಗಲಕ್ಕೂ ಅದರ ಆಚೆಗೂ ಕೂಡ ಹಬ್ಬಿದ ಒಂದು ವ್ಯವಸ್ಥೆಯ ರಕ್ಷಣೆ ಮತ್ತು ಮಾರ್ಗದರ್ಶನದಲ್ಲಿ ಸಂಚರಿಸ್ತಾ ಇದ್ರು. ಆದರೆ ಯಾವುದೇ ಒಂದು ವಿಧವಾದ ರಕ್ಷಣೆ, ವ್ಯವಸ್ಥೆ, ದಿಕ್ಕು ದಾರಿಗಳಲ್ಲಿ ಅಲಿತಾ ಇದ್ದವರು ಅಂದರೆ ಇಲ್ಲಿದ್ದಂತಹ ಸಾಧು ಸಂತರು ಮತ್ತು ಇಂಥವರುಗಳು. ನನ್ನ ಕಣ್ಣುಗಳು ನಿನ್ನೆ ಕಂಡಂತಹ ಸಾಧುವನ್ನು ಹುಡುಕ್ತಾ ಚುರುಕಾಗಿ ಅತ್ತ ಇತ್ತ ನೋಡ್ತಾ ಇದ್ವು. ಸಾಧು ಸಂತರುಗಳೆಲ್ಲರೂ ಕೂಡ ವೇಷದಲ್ಲಿ, ಬರೀ ಕೈಕಾಲು ಎದೆ ಬೆನ್ನುಗಳಲ್ಲಿ ಗಾಳಿ ಬಿಸಿಲು ಮಳೆ ಚಳಿಗಳಿಂದ ಕಪ್ಪು ಕಟ್ಟಿದ ಮೈ ಚರ್ಮದಲ್ಲಿ ಒಬ್ಬರನ್ನೊಬ್ಬರು ಹೋಲ್ತಾ ಇದ್ದಾರಾ ಅಂತ ನನಗನ್ನಿಸ್ತು. ನಾನು ನೋಡಿದ ಸಾಧುವಿನ ಚಿತ್ರ ನನ್ನ ಕಣ್ಣುಗಳಲ್ಲಿ ವಿಶಿಷ್ಟವಾಗಿತ್ತು. ಆತ ಮುಂಡನ ಮಾಡಿಸ್ಕೊಂಡಿದ್ದ. ಉದ್ದ ಕೂದಲನ್ನಾಗಲಿ ಅಥವಾ ಆಲದ ರಸವನ್ನು ತಿಕ್ಕಿ ಸುರುಳಿ ಸಿಂಬಿಗಳಾಗಿ ಹೊಸದು ಹೆಣ್ಕೊಂಡಂತಹ ಕೂದಲನ್ನಾಗಿ ಆತ ಬೆಳೆಸ್ಕೊಂಡಿರಲಿಲ್ಲ. ಆತ ಸಾಧಾರಣ ಸಾಧು ಅಲ್ಲ, ಯೋಗಿ ಅಂತ ನನಗನ್ನಿಸ್ತಿತ್ತು. ಸಾಧುಗಳು ತಂಗೋ ಸ್ಥಳಗಳು ಈ ಮಥುರಾ ನಗರಿಯ ಸುತ್ತಮುತ್ತ ಬೇರೆ ಇನ್ಯಾವುದಿವೆ ಅಂತ ಯೋಚನೆ ಮಾಡಿದೆ. ಸಾರ್ಥಮಾಳದ ಸಮೀಪದಲ್ಲೂ ಕೂಡ ಕೆಲವರು ಇರ್ತಾ ಇದ್ದದ್ದನ್ನು ನಾನು ನೋಡಿದ್ದೆ. ಅವರು ಇವರಿಗೆ ಒಂದಿಷ್ಟು ಭಿಕ್ಷೆ ನೀಡ್ತಾರೆ ಅನ್ನೋದೊಂದೇ ಕಾರಣ ಅಲ್ಲ, ಅವ್ರ ಜೊತೆಗೆ ರಕ್ಷಣೆಯಲ್ಲಿ ದಾರಿ ತಪ್ಪದೆ ದೂರ ಪ್ರಯಾಣವನ್ನು ನೇರವಾಗಿ ಮಾಡಬಹುದು ಅನ್ನೋ ಉಪಯೋಗಕ್ಕೋಸ್ಕರ ಅಲ್ಲಿ ಸಾಕಷ್ಟು ಜನ ಸಾಧು ಸಂತರುಗಳು ಇರ್ತಾ ಇದ್ರು. ಅಲ್ಲೂ ಹೋಗಿ ಸುತ್ತ ಹಾಕಿದೆ. ಆತ ಕಾಣಿಸ್ಲಿಲ್ಲ. ಬೇರೆ ಹಲವಾರು ಸಾಧುರು ಇದ್ರು. ಆತನ ವರ್ಣನೆಯನ್ನು ಹೇಳಿದೆ. ಈ ಥರದವ್ರನ್ನ ನೋಡಿದ್ದೀರಾ ಅಂತ ವಿವರಿಸಿದೆ, ಕೇಳಿದೆ. ಯಾರಿಗೂ ತಿಳಿಲಿಲ್ಲ. ಒಂದಿಬ್ಬರಂತೂ ನನ್ನ ಈ ಹುಡುಕಾಟವನ್ನು ಕೇಳಿ ನಕ್ಕರು. ಹೀಗೆ ಕೇಳ್ತಾ ಇದ್ದೀರಲ್ಲ, ಸಾಧುಗಳಲ್ಲಿ ಒಬ್ಬರು ಗುರುತು ಇನ್ನೊಬ್ರಿಗಿರುತ್ತಾ? ಯಾರು ಯಾವ ದೇಶದಿಂದ ಯಾವ ದಿಕ್ಕಿಂದ ಬಂದಿದ್ದಾರೆ, ಮುಂದೆ ಯಾವ ದಿಕ್ಕಿಗೆ ಹೋಗ್ತಾರೆ, ಯಾವ ದೇಶಕ್ಕೆ ಹೋಗ್ತಾರೆ ಅಂತ ಇತರರಿಗೆ ಹೇಗೆ ಗೊತ್ತಾಗುತ್ತೆ? ಜೊತೆಗೆ ಗೊತ್ತು ಮಾಡ್ಕೊಳ್ಳೋ ಅಗತ್ಯನಾದರೂ ನಮಗೇನಿರುತ್ತೆ? ಎಷ್ಟೋ ಸಾಧುಗಳಿಗೆ ನಿರ್ದೇಶನದ ಒಂದು ಹೆಸರು ಕೂಡ ಇರೋದಿಲ್ಲ. ಹೆಸರಿಟ್ಕೊಳ್ಳೋಕ್ಕೂ ಕೂಡ ಅವರುಗಳು ಒಪ್ಪೋದಿಲ್ಲ. ಆಯಿತು, ಈಗ ನೀವು ಹುಡುಕ್ತಾ ಇದ್ದೀರಲ್ಲ, ಆ ಸಾಧುವಿನ ಹೆಸರೇನು ಅಂತ ಕೇಳಿದ್ರು. ಗೊತ್ತಿಲ್ಲ, ನಾನು ಕೇಳಲಿಲ್ಲ ಅಂತ ನಾನಂದೆ. ಅವರು ಮತ್ತೊಮ್ಮೆ ನಕ್ಕರು. ನಾನು ಆತನನ್ನು ಸಂಧಿಸಿದ ರೀತಿ ಮತ್ತು ಸಂದರ್ಭಗಳನ್ನು ವಿವರಿಸುವಂಥ ಮನಸ್ಸಾಯಿತು. ಆದರೆ ಇದನ್ನೆಲ್ಲ ಕೇಳಿ ಅವ್ರು ಮತ್ತೆ ನಗ್ತಾರೇನೋ ಅನ್ನೋ ಒಂದು ಆತಂಕ ಆಗಿ ಏನು ಹೇಳ್ದೇನೆ ಅಲ್ಲಿಂದ ಮುಂದಕ್ಕೆ ನಡೆದೆ.
ಅಷ್ಟೊತ್ತಿಗಾಗಲೇ ಹೊತ್ತು ನೆತ್ತಿಯಿಂದ ವಾಲ್ತಾ ಇತ್ತು. ಮಳೆಗಾಲದಲ್ಲಿ ಆಗೋ ಹಾಗೆ ಅಷ್ಟು ಹೊತ್ತು ಮೋಡದ ನೆರಳು, ಇನ್ನಷ್ಟು ಹೊತ್ತು ಚುರುಕುಗೊಳಿಸುವಂತಹ ಬಿಸಿಲು ಅಧಿಕಾರ ಬದಲಾಯಿಸ್ಕೊಂಡು ಬರ್ತಾವ್ಯಾ ಅಂತ ಅನಿಸೋ ಹಾಗೆ ಒಂದ್ಸಲ ಮೋಡದ ನೆರಳಿರ್ತಿತ್ತು, ಒಂದ್ಸಲ ಚುರುಗುಟ್ಟುವಂತಹ ಬಿಸಿಲು ಬರ್ತಾ ಇತ್ತು. ನೆರಳಿದ್ರೂ ಕೂಡ ಸೆಕೆ, ಅಂಟು, ಬೆವರುಗಳು ಕಡಿಮೆ ಏನೂ ಇರ್ತಿರ್ಲಿಲ್ಲ. ನನಗೆ ಸುತ್ತಿ ಸುತ್ತಿ ಬಳಲಿಕೆ ಜೊತೆಗೆ ಹಸಿವು ಕಾಣಿಸ್ಕೊಳ್ತು. ಊಟದ ಹೊತ್ತಾಯಿತು ಅಂತ ಮನೆ ಕಡೆಗೆ ಹಿಂತಿರುಗಿದೆ. ಊಟ ಮಾಡಿದೆ, ಮಧ್ಯಾಹ್ನದ ನಿದ್ದೆಗೆ ಮಲ್ಕೊಂಡೆ. ಈ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ ಮೇಲೆ ತುಸು ತುಸು ಆರಂಭ ಆದ ಈ ಅಭ್ಯಾಸ ನಾಟಕದ ಕೆಲಸಕ್ಕೆ ಬಿದ್ದ ಮೇಲೆ ನಿತ್ಯ ಕರ್ಮವಾಗಿ ಬೆಳೆದಿತ್ತು. ಅಂದರೆ ಈ ನಿದ್ದೆ ಮಾಡುವಂತಹ ಒಂದು ಅಭ್ಯಾಸ ಈ ಥರ ಆಗಿತ್ತು. ಮಧ್ಯಾಹ್ನ ನಿದ್ದೆ ಮಾಡದೇ ಇದ್ದರೆ ಸಂಜೆ ನಾಟಕದ ವೇಳೆಯಲ್ಲಿ ಶರೀರ ಮತ್ತು ಮನಸ್ಸುಗಳು ಲವಲವಿಕೆಯಿಂದ ಇರ್ತಾ ಇರಲಿಲ್ಲ. ಹಾಗಾಗಿ ಮಧ್ಯಾಹ್ನದ ನಿದ್ದೆ ಅನಿವಾರ್ಯನೂ ಆಗಿತ್ತು, ಅಭ್ಯಾಸನೂ ಆಗೋಯ್ತು. ಬೇಸಿಗೆಯಲ್ಲಿ ಮಾತ್ರ ಅಲ್ಲ, ಚಳಿಗಾಲದಲ್ಲೂ ಕೂಡ ಅಷ್ಟೇ. ಬಳಲಿಕೆಯಾಗಿದ್ರೂ ಕೂಡ ಭೋಜನ ನಂತರ ಇವತ್ತು ಮಲಗಿದ್ರೆ ನಿದ್ದೆ ಹತ್ತಲಿಲ್ಲ. ಯಾರು ಆತ, ಎಲ್ಲಿ ಮರೆ ಆದ? ಆಗಲೇ ಆತನನ್ನು ತಡೆಯೋ ಬುದ್ಧಿ ನನಗೆ ಯಾಕೆ ಬರಲಿಲ್ಲ? ಅಥವಾ ಆ ಬುದ್ಧಿ ಬರದೇ ಇರೋ ಹಾಗೆ ಆತನೇ ತಡೆದಿದ್ನ? ತನ್ನನ್ನು ಹುಡುಕೋ ಬಯಕೆಯನ್ನು ಹೊತ್ತಿಸಿ ಮರೆಯಾಗೋದಷ್ಟೇ ಆತನ ಉದ್ದೇಶ ಆಗಿರಬಹುದಾ ಅನ್ನೋ ಒಂದು ವಿಚಿತ್ರ ಪ್ರಶ್ನೆಗಳು ಮೊಳಿತಾ ಹೋದ್ವು ನನ್ನ ಮನಸ್ಸಿನಲ್ಲಿ. ಸಂಜೆ ಆಗ್ತಾ ಬಂತು. ಮತ್ತೊಮ್ಮೆ ಸ್ನಾನಘಟ್ಟಗಳು, ಜನ್ಮಸ್ಥಾನ ಮಂದಿರ, ನಗರದಾಚೆಯ ತೋಪು, ಸಾರ್ಥದ ತೋಪು, ಈ ಥರ ಎಲ್ಲ ಕಡೆ ಹುಡುಕೊಂಡು ಬಂದೆ. ಅವತ್ತು ರಾತ್ರಿ ನನಗೆ ನಿದ್ದೆ ಹತ್ತಲಿಲ್ಲ. ಬೆಳಗ್ಗೆ ಎದ್ದೆ, ಮತ್ತೆ ಅದೇ ಸ್ನಾನಘಟ್ಟಕ್ಕೆ ಹೋಗಿ ಆಕಾಶ ನೋಡ್ತಾ ನಿಂತ್ಕೊಂಡೆ. ನಿನ್ನೆ ಹಾಗೇನೆ ಇವತ್ತು ಮೋಡಗಳಿದ್ವು. ಇವತ್ತಿನ ಬೆಳಗ್ಗೆನೂ ಕೂಡ ಸೂರ್ಯ ಹುಟ್ಟದೆ ಬೆಳಗಾಗತ್ತಾ ಎಲ್ಲಾದರೂ? ಆದರೆ ನಿನ್ನೆ ಹಾಗೆ ಶೂನ್ಯವನ್ನು ನಿವಾರಿಸಿ ಚಿತ್ತವನ್ನು ತನ್ನೆತ್ತರಕ್ಕೆ ಎತ್ಕೊಳ್ಳುವಂತಹ ಬೆಳಕಿನ ವಿನ್ಯಾಸ ಇವತ್ತು ಇರಲಿಲ್ಲ. ನಾನು ಸುತ್ತ ನೋಡ್ತಿದ್ದೆ, ಅವನು ಇರಲಿಲ್ಲ. ಅವನಿಲ್ಲದೆ ಅಂತಹ ಬೆಳಕಿನ ವಿನ್ಯಾಸ ಹೇಗೆ ಬರೋಕ್ಕೆ ಸಾಧ್ಯ? ಚಿತ್ತವನ್ನು ಮೇಲೆತ್ತೋದು ಹೇಗೆ ಅನ್ನೋ ಒಂದು ಅರ್ಥ ತನಗೆ ತಾನೇ ಆಗ್ತಾ ಹೋಯಿತು ನನಗೆ. ಮಧ್ಯಾಹ್ನದ ತನಕ ಸ್ನಾನಘಟ್ಟದ ಅರಳಿ ಮರದ ಅಡಿಯಲ್ಲಿದ್ದಂತಹ ಒಂದು ಜಗಲಿ ಮೇಲೆ ಕೂತ್ಕೊಂಡಿದ್ದೆ. ಆನಂತರ ಮನೆಗೆ ಹಿಂತಿರುಗಿದೆ. ಊಟ ಮಾಡಿದೆ, ಸ್ವಲ್ಪ ನಿದ್ದೆ ತೆಗೆದೆ. ಮತ್ತೆ ಸಂಜೆ ಅದೇ ಅರಳಿ ಮರದ ಕಡೆಗೆ ಹೋಗಿ ಕೂತ್ಕೊಂಡೆ. ದೇಶಾಂತರಗಳ ಸಾಧು ಸಂತರು ಬಂದು ಕೂರುವಂತಹ ಕಲ್ಲುಗಾರೆಗಳಿಂದ ಕಟ್ಟಿದ್ದ ದೊಡ್ಡ ಜಗಲಿ ಅದು. ದಕ್ಷಿಣದ ಕೇರಳ, ಕರ್ನಾಟಕ, ಚೋಳ, ಆಂಧ್ರಗಳಿಂದ ಹಿಡಿದು ಪೂರ್ವದ ಪಾಲ, ಗೌಡ, ಉತ್ಕಲ, ಮಗಧಗಳವರೆಗೂ ಅನೇಕ ಸನ್ಯಾಸಿಗಳು ಬಂದು ಈ ಜಗಲಿ ಮೇಲೆ ಕೂತು ಧ್ಯಾನಮಗ್ನರಾಗ್ತಾ ಇದ್ರು. ಈ ಸ್ಥಳ ಇದೇನು ಸಾಧಾರಣ ಸ್ಥಳವಾ? ಅಲ್ಲ. ವಸುದೇವ ಆಗ ತಾನೇ ಹುಟ್ಟಿದ ಶಿಶು ಕೃಷ್ಣನನ್ನ ಹೊತ್ತು ಯಮುನೆಯನ್ನ ದಾಟಕ್ಕೆ ಬಂದಾಗ ಇದೇ ಶ್ರಾವಣದ ಮಳೆಗಾಲದ ತುಂಬು ನದಿ ತನ್ನ ಹರಿಯುವ ಗುಣವನ್ನು ಸ್ಥಗಿತಗೊಳಿಸಿಕೊಂಡು ಅಡ್ಡಡ್ಡವಾಗಿ 2 ಭಾಗ ಮಾಡಿ ವಸುದೇವನಿಗೆ ದಾರಿ ಬಿಟ್ಟಿತ್ತಂತೆ. ವ್ರಜಪ್ರಾಂತ್ಯಕ್ಕೆ ಬರೋ ಯಾವ ಸಾಧು ತಾನೇ ಈ ಸ್ಥಳಕ್ಕೆ ಬಂದು ನದಿ ದಾರಿ ಬಿಟ್ಟಂತಹ ಈ ಕೌತುಕ ಸ್ಥಾನವನ್ನು ನೋಡದೆ ಹೋಗೋಕೆ ಸಾಧ್ಯ? ಕೆಲವರಂತೂ ಇಲ್ಲಿ ಕೂತೆ ಧ್ಯಾನ ಮಾಡ್ತಾ ಇರ್ತಾರೆ, ಇಡೀ ರಾತ್ರಿ ಕೂಡ ಧ್ಯಾನ ಮಗ್ನರಾಗಿರ್ತಾರೆ. ಜನ್ಮಾಷ್ಟಮಿಯ ದಿವಸವಂತೂ ಹೇಳೋ ಹಾಗೆ ಇಲ್ಲ. ಜನ್ಮಸ್ಥಾನದಲ್ಲಿ ಭಜನೆ, ಗಂಟೆ, ಜಾಗಟೆ, ಶಂಖಗಳ ನಾದತುಮುಲ ಜೊತೆಗೆ ಗೀತಾ ಪಾಠ ಇವುಗಳ ಘೋಷದಲ್ಲಿ ಸಂಕುಲವಾಗಿತ್ತಿದ್ರೆ, ಇಲ್ಲಿ ಈ ವಿಶಾಲ ಅಶ್ವತ್ಥ ವೃಕ್ಷದ ಕೆಳಗಡೆ ಅನೇಕ ಸಾಧುಗಳು ಧ್ಯಾನದಲ್ಲಿ ಲೀನರಾಗಿರ್ತಾ ಇದ್ರು. ನದಿ ದಾರಿ ಬಿಟ್ಟಂತಹ ಈ ಕೌತುಕ ಸ್ಥಾನದಲ್ಲೇನೆ ಆಕಾಶ ಭಿತ್ತಿಯ ಘನಮೇಘದ ಸಂಧಿಯಲ್ಲಿ ನನ್ನ ಚಿತ್ತವನ್ನು ಮೇಲೆತ್ತಿದ್ದಂತಹ ಆ ಪ್ರಕಾಶ ವಿನ್ಯಾಸ ಕಾಣಿಸ್ಕೊಂಡಿತ್ತಲ್ವಾ ಅನ್ನೋ ಒಂದು ನೆನಪಾಯಿತು. ಒಂದು ಕ್ಷಣ ನನಗೆ ಒಂದು ರೀತಿಯ ಸಂಭ್ರಮನೂ ಆಯಿತು. ಪ್ರತಿದಿನವೂ ಬೆಳಗ್ಗಿಂದ ಮಧ್ಯಾಹ್ನದವರೆಗೂ, ಅಪರಾಹ್ನದಿಂದ ಸಂಜೆ ಕವಿದು ಕತ್ಲಾಗೋವರೆಗೂ ಈ ಸ್ನಾನಘಟ್ಟದಲ್ಲಿ ಈ ಅಶ್ವತ್ಥದ ಅಡಿಯಲ್ಲಿ ಜಗಲಿ ಮೇಲೆ ಕೂತ್ಕೊಳ್ಳೋದನ್ನ ಆರಂಭ ಮಾಡಿಕೊಂಡೆ. ಮನಸ್ಸು ಎದುರಿಗೆ ಹರಿಯುವಂತಹ ಕಾಲ ಪ್ರವಾಹವನ್ನು ದಾಟಿ ಅಜ್ಞಾತ ವಲಯಗಳಲ್ಲಿ ಸಂಚರಿಸ್ತಿರುವಂತಹ ಭಾವ ನನ್ನಲ್ಲಿ ಮೂಡ್ತಾ ಇತ್ತು. ಏನು ಎಂತು ಅಂತ ತಿಳಿತಿರ್ಲಿಲ್ಲ, ಆದರೆ ಯಾವುದೇ ದಿಗಿಲು ಆಗ್ತಾ ಇರಲಿಲ್ಲ. ಆದರೆ ಮನಸ್ಸಿನಲ್ಲಿ ಶೂನ್ಯನೂ ಇರ್ತಾ ಇರಲಿಲ್ಲ. ಎಂತಹ ದಿಗಿಲಾಗಲಿ, ಅಪಾಯವೇ ಆಗಲಿ ಶೂನ್ಯಕ್ಕಿಂತ ಹಿತ ಅಲ್ವಾ ಅಂತ ಅನ್ನಿಸ್ತಿತ್ತು. ಒಂದು ದಿವಸ ಬೆಳಗ್ಗೆ ಅಶ್ವತ್ಥ ಕಟ್ಟೆ ಮೇಲೆ ಹೀಗೆ ಕೂತಿದ್ದೆ. ಒಬ್ಬ ಸಾಧು ತಾನಾಗೆ ಬಂದು ಮಾತಾಡಿಸ್ದ.
ನಿನ್ನನ್ನು ಹಲವು ದಿನಗಳಿಂದ ಇಲ್ಲಿ ನೋಡ್ತಾ ಇದ್ದೀನಿ. ಹಗಲಿಡೀ ಇಲ್ಲಿ ಬಂದು ಕೂತ್ಕೊಂತೀಯ, ಏನು ಪ್ರಯೋಜನ? ಧ್ಯಾನವನ್ನಾದರೂ ಮಾಡು. ಒಂದಿಷ್ಟು ಮುಂದೆ ಸಾಗಿದ್ರೆ ನಿನ್ನಲ್ಲಿರೋ ಶೂನ್ಯತೆ ಕಳೆಯುತ್ತೆ ಅಂತ ಅಂದ. ನಾನಾಗಿ ಆತನನ್ನು ಮಾತಾಡಿಸಿರ್ಲಿಲ್ಲ. ಆದರೆ ನನ್ನ ಮನಸ್ಸನ್ನು ಅವನು ಹೇಗೆ ಅರಿತುಕೊಂಡ? ಯಾಕೆಂದರೆ ನಾನು ನನ್ನ ಅಂತರಂಗವನ್ನು ಬಿಚ್ಚೇನು ಹೇಳ್ಕೊಂಡಿರಲಿಲ್ಲ. ಆತ ನನ್ನ ಒಳಗಡೆ ಹೊಕ್ಕು ಅವನಾಗೆ ಅರಿತು ಅದನ್ನು ಪರಿಹಾರ ಸೂಚಿಸಿದಾನ ಅನ್ನಿಸ್ತು. ಎಷ್ಟೋ ಜನ ಸಾಧುಗಳಿಗೆ ಅನ್ಯರ ಮನಸ್ಸನ್ನು ಅರಿಯೋ ಶಕ್ತಿ ಇರುತ್ತೆ ಅನ್ನೋದನ್ನು ನಾನು ಕೇಳಿ ತಿಳ್ಕೊಂಡಿದ್ದೆ. ಆತನನ್ನು ಸರಿಯಾಗಿ ನೋಡಿದೆ. ತಲೆ ಕೂದಲು ನೀಳವಾಗಿತ್ತು, ಬಿಳಲಾಗಿ ಹೊಸದು, ಜಟಿಲವಾಗಿರಲಿಲ್ಲ. ಮಂಡಿ ಮುಚ್ಚೋ ಹಾಗೆ ಕಾಷಾಯ ವಸ್ತ್ರವನ್ನು ಉಟ್ಕೊಂಡು ಅದನ್ನೇ ಉಪವೀತವಾಗಿ ಎಡ ಹೆಗಲನ್ನು ಮುಚ್ಚಿ ಬಲ ಕಂಕುಳ ಕೆಳಗಿಂದ ತಂದು ಸೊಂಟಕ್ಕೆ ಸಿಕ್ಕಿಸ್ಕೊಂಡಿದ್ದ. ಭ್ರುಕುಟಿಯ ಮೇಲೆ ದೃಷ್ಟಿಯನ್ನು ಸದಾ ಕೇಂದ್ರೀಕರಿಸಿ ಅಭ್ಯಾಸ ಆಗಿರೋ ಕಣ್ಣುಗಳ ಹಾಗೆ ಅವನ ದೃಷ್ಟಿ ಊರ್ಧ್ವಮುಖವಾಗಿತ್ತು. ಮೇಲಿಂದೇನೋ ಅವನ ದೃಷ್ಟಿಯ ಮುಖ್ಯ ವಸ್ತು, ತಾನಲ್ವೇ ಅಲ್ಲ ಅಂತ ಎದುರಿಗಿದ್ದವರು ಭಾವಿಸೋ ಅಂತಹ ನೋಟ ಆತಂದು. ಅಂದರೆ ನಾವು ಆತನ ಎದುರಿಗೆ ನಿಂತಿದ್ರು ಕೂಡ ಆತನ ದೃಷ್ಟಿ ಎಲ್ಲೋ ಅಂತರಿಕ್ಷದ ಕಡೆ ಇರೋ ಹಾಗೆ ನಮಗೆ ಭಾಸ ಆಗ್ತಾ ಇತ್ತು. ಬಹುಶಃ ಸುಮಾರು 50 ವರ್ಷ ಕಳೆದಿರಬಹುದು ಅಂತ ಕಾಣುತ್ತೆ. ದೂರದ ದಕ್ಷಿಣ ದೇಶದವನೇನೋ ಅನ್ನೋ ಅಂತಹ ಮುಖಚಹರೆ ಇತ್ತು ಆತಂದು. ಪಾಳಿಯಲ್ಲಿ ಮಾತನಾಡಿದ್ರು ಕೂಡ ಅವನ ಶಬ್ದ ಮತ್ತು ಬಳಕೆಯ ಉಚ್ಚಾರಗಳು ಸಂಸ್ಕೃತವ ಅನ್ನಿಸ್ತಿದ್ವು. ಅಲ್ಪಪ್ರಾಣ ಮಹಾಪ್ರಾಣಗಳು ರೂಪವಾಗಿದ್ವು. ನನಗೂ ಹಾಗನ್ಸುತ್ತೆ, ಆದರೆ ಗುರು ಸಿಕ್ಕಬೇಕಲ್ವಾ ಅಂತ ನಾನು ಸಂಸ್ಕೃತದಲ್ಲೇನೆ ಹೇಳಿದೆ. ಅದನ್ನು ಕೇಳಿ ಆತನ ಮುಖ ಅರಳಿತು. ಸಂಸ್ಕೃತದಲ್ಲಿ ಸುಲಲಿತವಾಗಿ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ. ಈ ಉತ್ತರ ದೇಶದಲ್ಲಿ ಸಂಸ್ಕೃತ ಕಲಿತವ್ರಿಗೂ ಮತ್ತು ಶುದ್ಧ ಸಂಸ್ಕೃತದಲ್ಲಿ ಮಾತಾಡೋರ್ಗೂ ಏನೋ ಒಂದು ರೀತಿಯ ವ್ಯತ್ಯಾಸ ಇದ್ದೇ ಇರುತ್ತೆ. ಶುದ್ಧ ಸಂಸ್ಕೃತದ ಗತಿ ಕಡಿಮೆ. ಆ ಉತ್ತರದವರ ಉಚ್ಚಾರಗಳು, ಶಬ್ದಗಳು, ವಾಕ್ಯ ವಿನ್ಯಾಸಗಳು ಇವೆಲ್ಲ ಬೇಗ ಪಾಲಿ ಭಾಷೆ ಕಡೆಗೇನೆ ಎಳೆದು ಬಿಡ್ತಾ ಇದ್ವು. ಸರಿ, ನೀವು ಯಾವ ದೇಶದವರು, ಎಲ್ಲಿ ಕಲ್ತ್ರಿ ಅಂತ ಆತ ನನ್ನನ್ನು ವಿಚಾರಿಸ್ದ. ನಾನು ಹೇಳ್ತಾ ಹೋದೆ. ಆಚಾರ್ಯ ಮಂಡನ ಮಿಶ್ರರ ಪಾಠಶಾಲೆಯಲ್ಲಿ ಕಲ್ತದ್ದು ಹೇಳಿದೆ. ಅಷ್ಟಾಧ್ಯಾಯಿಯನ್ನು ಅರೆದು ಹುಯ್ದೆ ಇತರ ಯಾವ ಗ್ರಂಥವನ್ನು ಪಾಠ ಮಾಡೋದು ಅವರ ಶಿಕ್ಷಣ ಕ್ರಮದಲ್ಲಿ ಇಲ್ಲವೇ ಇಲ್ಲ. ಭಾಷಾ ಶುದ್ಧಿ, ಭಾಷಾ ನಿರ್ದಿಷ್ಟತೆ ಸಾಧಿಸದೆ ವಿಷಯ ನಿರ್ದಿಷ್ಟತೆ ಗ್ರಹಿಕೆಯ ನಿರ್ದಿಷ್ಟತೆಯ ವಾದ, ಸಂವಾದ, ನಿಖರತೆ ಸಾಧ್ಯ ಇಲ್ಲ ಅನ್ನೋ ಅವರ ದೃಷ್ಟಿ, ಇವೆಲ್ಲವನ್ನು ಹೇಳ್ತಾ ಹೋದೆ. ನನ್ನ ವಿದ್ಯಾ ಹಿನ್ನೆಲೆಯನ್ನು ವಿವರಿಸಿದೆ. ಅದನ್ನು ಆತನು ಸಂಪೂರ್ಣವಾಗಿ ಒಪ್ಕೊಂಡ. ಆ ನಂತರ ನನ್ನ ತೊಳಲಾಟವನ್ನು ತೋಳ್ಕೊಂಡೆ. ನಾನು ನಾಟಕ ವೃತ್ತಿಯಿಂದ ನಾನು ಹಿಂದುಳಿದಿದ್ದು, ನನ್ನನ್ನು ಕಾಡ್ತಾ ಇರುವಂತಹ ಶೂನ್ಯ ಭಾವಗಳು ಇವೆಲ್ಲವನ್ನು ವಿವರಿಸಿದೆ. 1 ತಿಂಗಳಿನ ಹಿಂದೆ ಇದೇ ಸ್ನಾನಘಟ್ಟದಲ್ಲಿ ನನ್ನನ್ನು ಎಚ್ಚರಿಸಿದ ಆ ಯೋಗಿ ಸಂಗತಿಯನ್ನು ಹೇಳಿದೆ. ಆವತ್ತಿನಿಂದ ದಿನ ಇಲ್ಲಿ ಬಂದು ಕೂರ್ತಿದ್ನಾದ್ರೂ ಕೂಡ ಅದರ ಕಾರಣ ನನಗೆ ಗೊತ್ತಿಲ್ಲ ಅಂತಲೂ ಬಿಡಿಸಿ ಹೇಳ್ತಾ ಹೋದೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗ್ತಾ ಬಂದಿತ್ತು. ಭಿಕ್ಷೆಗೆ ನನ್ನ ಮನೆಗೆ ಬರೋ ಹಾಗೆ ನಾನು ಆತನನ್ನು ಆಹ್ವಾನಿಸಿದೆ. ಇಬ್ಬರು ನದಿಯಲ್ಲಿ ಸ್ನಾನ ಮಾಡಿ ನಡೆದವು. ತಾವು ತಿನ್ನೋದು 3 ಹಿಡಿ ಮಾತ್ರ ಅನ್ನ, ಹಾಗಾಗಿ ತನಗಾಗಿ ಮತ್ತೆ ಒಲೆ ಹಚ್ಚಿಸ್ಬೇಡ ಅಂತ ಅವರು ಕಟ್ಟುನಿಟ್ಟಾಗಿ ಹೇಳಿದ್ರು. ನಾವು ಬಡಿಸಿದ 5 ಹಿಡಿ ಅನ್ನದಲ್ಲಿ 1 ಹಿಡಿಯನ್ನು ಹೊರಗೆ ಹೋಗಿ ಹಕ್ಕಿ ಪಕ್ಷಿಗಳಿಗೆ ಹಾಕಿ ಬಂದರು. ಮತ್ತೊಂದು ಹಿಡಿಯನ್ನು ಇರುವೆ ಮೊದಲಾದ ಸೂಕ್ಷ್ಮ ಜೀವಿಗಳಿಗೆ ಅಂತ ತೆಗೆದಿಟ್ರು. ಉಳಿದ 3 ಹಿಡಿಯನ್ನು ಮಾತ್ರ ತಿಂದು ಮುಗಿಸಿದ್ರು. ಮತ್ತೆ ಬಲವಂತ ಮಾಡೋ ಹಾಗೂ ಇರಲಿಲ್ಲ. ಸನ್ಯಾಸಿಯಾದ ತಾವು ಬೇರೆ ಯಾರ ಮನೆಯಲ್ಲಿ ಇರೋದು ಕೂಡ ನಿಷಿದ್ಧ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋದರು. ಅವರು ಹೋದ ಸ್ವಲ್ಪ ಹೊತ್ತಿಗೆ ಇವರಿಗೆ ನನ್ನದೆಲ್ಲವನ್ನೂ ಹೇಳ್ಕೊಂಡೆ. ಇಂಥದ್ದು ಬೇಕು ಅಂತ ನಾನು ಕೇಳಲಿಲ್ಲ ಅಲ್ವಾ, ನನಗೇನು ಬೇಕು ಅಂತ ನೀವೇ ಹೇಳಿ ಅಂತ ನಾನು ನಿವೇದಿಸ್ಕೋಬೇಕಾಗಿತ್ತಲ್ವಾ ಅನ್ನೋ ಒಂದು ಅರಿವು ಉಂಟಾಗ್ತಾ ಹೋಯಿತು. ಈಗಲೇ ಎದ್ದು ಅದೇ ನದಿ ತೀರಕ್ಕೆ ಹೋಗಬೇಕು, ಅಥವಾ ಜನ್ಮಸ್ಥಾನ ಮಂದಿರ ಅಥವಾ ಊರ ಹೊರಗಿನ ತೋಪು ಮೊದಲಾದ ಸ್ಥಳದಲ್ಲಿ ಹುಡುಕಬೇಕು. ನಾಳೆ ಅಂದರೆ ಅವರು ಈ ನಗರದಿಂದಲೇ ಹೊರಗಡೆ ಹೋಗ್ಬಿಡಬಹುದಲ್ವಾ ಅನ್ನೋ ಒಂದು ಎಚ್ಚರಿಕೆ ಮನಸ್ಸಿನಲ್ಲಿ ಹುಟ್ಟುತ್ತಾ ಹೋಯಿತು. ಎದ್ದು ಹೊರಟೆ. ಅವರಿಂದ ಏನು ಕೇಳಬೇಕು? ಧ್ಯಾನವನ್ನಾದರೂ ಮಾಡು ಅಂತ ಅವರೇ ಹೇಳಿದ್ದಾರೆ, ಹೇಳ್ಕೊಡಿ ಅಂತ ಕೇಳೋದೊಂದೇ ಸಂದರ್ಭಕ್ಕೆ ಉಚಿತವಾದದ್ದು. ಆದರೆ ಅದಕ್ಕೆ ನಾನು ಸಿದ್ಧನಾಗಿದ್ದೀನಾ ಅನ್ನೋ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡ್ತು. ನನ್ನ ಸಿದ್ಧತೆ ಏನು ಅನ್ನೋದು ನನಗಿಂತ ಅವ್ರಿಗೆ ಸ್ಪಷ್ಟವಾಗಿದೆ. ಇಲ್ದಿದ್ರೆ ಅವ್ರ್ಯಾಕೆ ಹಾಗೆ ಕೇಳ್ತಾ ಇದ್ರು ಅಂತ ನನಗೆ ನಾನು ವಿವರಿಸ್ಕೊಂಡೆ.
ನದಿ ದಡಕ್ಕೆ ಹೋಗಿ ನೋಡಿದಾಗ ಅವರು ಅಲ್ಲಿ ಇರಲಿಲ್ಲ. ಜನ್ಮಸ್ಥಾನ ಮಂದಿರದ ಸುತ್ತಮುತ್ತನೂ ಇರಲಿಲ್ಲ. ಊರಿನಾಚೆಯ ತೋಪು, ಸಾರ್ಥದ ಮಾಳ ಮೊದಲಾಗಿ ಎಲ್ಲೂ ಕಾಣಲಿಲ್ಲ. ಅಂದರೆ ಇವರು ಅಷ್ಟೇನಾ? ಅವರು ಹಾಗೇನೆ ಸೂಚಿಸಿ ಕಣ್ಮರೆ ಆಗಕ್ಕೆ ಬಂದಿದ್ದವರ ಇವರು, ಅಥವಾ ಅವರೇ ಇವತ್ತು ಈ ವೇಷದಲ್ಲಿ ಬಂದಿದ್ದಾರಾ ಅನ್ನೋ ಒಂದು ಅನುಮಾನ ನನ್ನಲ್ಲಿ ಹುಟ್ಟುತ್ತಾ ಹೋಯಿತು. ಇದರ ಅರ್ಥ ನಾನೇ ಯಾರನ್ನಾದ್ರೂ ಗುರುವನ್ನು ಹುಡುಕೋಬೇಕು, ಸೂಚನೆ ಕೊಟ್ಟವರನ್ನೇನೆ ನೀವೇ ನನ್ನ ಗುರುವಾಗಿ ಅಂತ ಕೇಳೋದಲ್ಲ ಅಂತ ನಾನು ಗ್ರಹಿಸಿದೆ. ಆದರೆ ಮರುಬೆಳಗ್ಗೆ ನದಿ ತೀರಕ್ಕೆ ಹೋದಾಗ ಅವರಲ್ಲಿದ್ದರು. ನನ್ನನ್ನು ನೋಡಿದ್ರು, ಮುಗುಳ್ನಕ್ಕರು. ಹತ್ರ ಹೋಗಿ ಕೂತ್ಕೊಂಡು ನಾನು ಹೇಳಿದೆ, ನಿನ್ನೆ ನೀವು ಹೋದ ನಂತರ ರಾತ್ರಿ ಕತ್ಲಾಗೋ ತನಕ ತುಂಬ ಹುಡುಕಾಡಿದೆ ಅಂದೆ. ಇದೇ ಅಶ್ವತ್ಥದ ಸಮೀಪ ಜನ್ಮಸ್ಥಾನ ಮಂದಿರದ ಸುತ್ತಮುತ್ತ ತೋಪಲ್ಲಿ ಸಾರ್ಥಮಾಳದ ಪ್ರದೇಶದ ಪೂರ್ತಿ ಎಲ್ಲ ಹುಡುಕದೆ. ನಿಮಗೆ ಗೊತ್ತಿತ್ತು ನಾನು ಹುಡುಕ್ತಿದ್ದೀನಿ ಅಂತ. ಆದರೂ ಕೂಡ ನೀವು ಯಾಕೆ ಮುಚ್ಚಿಟ್ಕೊಂಡಿದ್ರಿ ಅಂತ ನಾನು ಸಲಿಗೆಯಿಂದಲೇ ಅವರನ್ನು ಆಪಾದಿಸೋ ಧ್ವನಿಯಲ್ಲಿ ಕೇಳಿದೆ. ಆಗ ಅವ್ರು ಹೇಳಿದ್ರು, ಸ್ವಲ್ಪನೂ ಕಷ್ಟಪಡದೆ ಸುಲಭವಾಗಿ ಸಿಗೋ ವಸ್ತುವಿನ ಬೆಲೆ ತಿಳಿಯೋದು ಹೇಗೆ ಅಂದರು. ನನ್ನ ಅಸಮಾಧಾನ, ಅದರ ಮೂಲವಾದ ಅಹಂಕಾರಗಳು ಸರ್ರಂತ ಕೆಳಗಿಳಿದ್ವು. ನನ್ನನ್ನು ಕ್ಷಮಿಸಿ, ಧ್ಯಾನವನ್ನು ಹೇಳ್ಕೊಡಿ ಅಂತ ಹೇಳಿ ಬಾಗಿ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಕೇಳಿದೆ. ಆತ ಹೇಳಿದ್ರು, ನಿಮಗಾಗಲೇ ಗ್ರಂಥ ಪರಿಚಯ ಇದೆ, ಆದರೆ ಗುರುವಿನ ಸನ್ನಿಧಿಯ ಮಾರ್ಗದರ್ಶನದಲ್ಲಿ ಒಂದೊಂದೇ ಹೆಜ್ಜೆ ಸಾಧಿಸೋದು ಮುಖ್ಯ. ತನಗೇನಾಗ್ತಿದೆ ಅನ್ನೋದನ್ನು ಕೂಡ ಆತ ಹೇಳ್ತಾ ಇರಬೇಕು. ಎಷ್ಟೋ ಸಲ ಸಾಧಕ ಹೇಳ್ದೇನೆ ಅದೆಲ್ಲ ಗುರುವಿಗೆ ಅರ್ಥ ಆಗತ್ತೆ. ನಾನು ಇದೇ ಕ್ಷೇತ್ರದಲ್ಲಿ ಹೆಚ್ಚು ದಿವಸ ನಿಲ್ಲೋನಲ್ಲ. ನನ್ನ ಹಿಂದೆ ಹಿಂದೆ ಅಲಿಯೋದು ಸಾಧಕರಾದ ನಿಮಗೆ ಅನುಕೂಲ ಆಗೋದಿಲ್ಲ. ಒಂದು ಸ್ಥಾನದಲ್ಲಿ ನೆಲೆ ನಿಂತು ಸದಾ ಸಾಧನೆಯಲ್ಲಿ ತೊಡಗಬೇಕು ಅಂತ ಅಂದರು. ಆಗ ನಾನು ಹೇಳಿದೆ, ನೀವೇ ದಾರಿ ತೋರಿಸ್ತೀರಾ ಅಂತ ನನಗೆ ಅಂತಃ ಪ್ರೇರಣೆ ಆಗ್ತಾ ಇದೆ. ಆದ್ರಿಂದಲೇ ನಿನ್ನೆ ಎಲ್ಲ ನಿಮ್ಮನ್ನು ಹುಡ್ಕೊಂಡು ಅಲ್ಲದೆ ಅಂದೆ. ಅವ್ರು ಹೇಳಿದ್ರು, ಆಯಿತು, ನಿಮಗಾಗಿ ನಾನು ಈ ಕ್ಷೇತ್ರದಲ್ಲಿ 1 ಮಾಸ ಉಳಿತೀನಿ. ಇಲ್ಲಿಂದ ಕುರುಕ್ಷೇತ್ರಕ್ಕೆ 2 ತಿಂಗಳು ಹೋಗಿ ಹಿಂತಿರುಗುವಾಗ ಮತ್ತೆ ಬರ್ತೀನಿ. 4 ದಿನ ಇದ್ದು ನಿಮ್ಮ ಪ್ರಗತಿಯನ್ನು ನೋಡಿಕೊಂಡು ಆನಂತರ ದಕ್ಷಿಣ ದೇಶಕ್ಕೆ ಪ್ರಯಾಣ ಮಾಡ್ತೀನಿ. ಸಾಧನೆ ಹಾಗೂ ದೈವಕೃಪೆ ಇದ್ದಷ್ಟು ನೀವು ಮುಂದುವರಿತಾ ಹೋಗ್ತೀರಾ. ಆ ನಂತರದಲ್ಲಿ ನಿಮ್ಮ ನಿಷ್ಠೆ ಅನುಷ್ಠಾನಗಳು ಚೊಕ್ಕವಾಗಿದ್ದರೆ ನಾನೇ ಅಂತಃಪ್ರೇರಣೆಯ ಮುಖಾಂತರ ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಅಂದರು. ಧನ್ಯೋಸ್ಮಿ ಅಂತ ನಾನು ಮತ್ತೆ ಅವರಿಗೆ ನಮಸ್ಕಾರ ಮಾಡಿದೆ. ಆ ನಂತರ ನನಗಾಗಿ ಮಥುರೆಯಲ್ಲಿ 1 ತಿಂಗಳ ಕಾಲ ಅವರು ಉಳ್ಕೊಂಡ್ರು. ಆದರೆ 1 ದಿನವೂ ನನ್ನ ಮನೆಯಲ್ಲಿ ಅವರು ಊಟ ಮಾಡಲಿಲ್ಲ, ನನ್ನ ಜೊತೆನೂ ಉಳಿಲಿಲ್ಲ. ಒಂದು ಕಡೆ ಉಳಿಯೋದು, ಒಂದೇ ಮನೆಯಲ್ಲಿ ಊಟ ಮಾಡೋದು ಇವು ಸನ್ಯಾಸ ನಿಯಮಕ್ಕೆ ವಿರೋಧ ಅಂತ ಅವ್ರು ಹೇಳ್ತಾ ಇದ್ರು. ಆ ಮಾತು ನನಗೂ ಗೊತ್ತಿದ್ದೇನೆ. 2.5 ತಿಂಗಳಿನ ನಂತರ ಕುರುಕ್ಷೇತ್ರದಿಂದ ಹಿಂತಿರುಗಿ ಇಲ್ಲಿ ಉಳಿದ ಒಂದು ಪಕ್ಷ ಪರ್ಯಂತವೂ ಕೂಡ ಮಧ್ಯಾಹ್ನ ತಮಗೆ ಬೇಕಾದ 5 ಹಿಡಿ ಅನ್ನ ದೊರಕೋ ತನಕ 1, 2 ಅಥವಾ 3 ಮನೆಗಳಲ್ಲಿ ಭಿಕ್ಷೆ ಬೇಡ್ತಾ ಇದ್ರು. ಎಷ್ಟೋ ದಿನ ತಾವೇ ನನ್ನ ಮನೆಗೆ ಬಂದು ಧ್ಯಾನದ ಸೂಕ್ಷ್ಮಗಳನ್ನು ಕೂಡ ಹೇಳ್ಕೊಡ್ತಾ ಇದ್ರು. ಇಲ್ವೇ, ನಾನು ಅವರು ಸಾಧಾರಣವಾಗಿ ಇರ್ತಿದ್ದಂತಹ ಆ ಅಶ್ವತ್ಥ ವೃಕ್ಷದ ಬದಿಗೆ ಬಂದು ಕಾಯ್ತಾ ಇದ್ದೆ. ನನ್ನ ಹತ್ರ ಅವರು ಯಾವುದೇ ಗುರುದಕ್ಷಿಣೆ ತಗೊಂಡ್ಲಿಲ್ಲ. ನನ್ನಿಂದ ಉಪಚಾರ ಅಥವಾ ಮೊದಲಾದ ಯಾವುದೇ ರೂಪದ ಸೇವೆನೂ ಆಗಲಿಲ್ಲ. ಸಾಧನೆಯಲ್ಲಿ ನಿಜವಾದ ನಿಷ್ಠೆ ಇರೋವ್ರಿಗೆ ಮಾರ್ಗದರ್ಶನ ಮಾಡಿ ತುಸು ಶಕ್ತಿದಾನವನ್ನು ಮಾಡಿ ಮುಂದೆ ನಡೆಸೋದು ಅವರ ಸಾಧನೆಯ ಒಂದು ಭಾಗ ಆಗಿರಬೇಕು. ಅದು ಅವ್ರಿಗೆ ಅವರ ಗುರುಗಳಿಂದ ಆಗಿರೋ ಆಣತಿ ಅನ್ನೋದು ಕೂಡ ನನಗೆ ಆ ನಂತರದಲ್ಲಿ ಗೊತ್ತಾಗ್ತಾ ಹೋಯಿತು. ಇನ್ನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳ ಪರಸ್ಪರ ಸಂಬಂಧ ಇವುಗಳನ್ನೆಲ್ಲವನ್ನು ಅವರು ಮತ್ತು ಅವುಗಳ ಗುರಿಯನ್ನು ಕೂಡ ಮನದಟ್ಟಾಗೋ ಹಾಗೆ ಬಿಡಿಸಿ ಹೇಳ್ತಾ ಇದ್ರು. ಮಂಡನ ಮಿಶ್ರರ ಪಾಠಶಾಲೆಯಲ್ಲಿದ್ದಾಗ ಎಲ್ಲರೂ ಕಡ್ಡಾಯವಾಗಿ ಯೋಗಾಸನ ಮಾಡಬೇಕು ಅನ್ನೋ ಒಂದು ನಿಯಮ ಇತ್ತು. ಆದರೆ ಅಂತಿಮ ಗುರಿ ಧ್ಯಾನ, ಧಾರಣ, ಸಮಾಧಿ ಅನ್ನೋದು ಆಗಿರಲಿಲ್ಲ. ಹಾಗಾಗಿ ಅಲ್ಲಿ ಆಗಿದ್ದು ಬರೀ ಅಂಗ ಸಾಧನೆ ಅಂತ ನನಗೆ ಈಗ ಅರ್ಥವಾಗ್ತಾ ಹೋಯಿತು. ಆಸನ ವಿನ್ಯಾಸನದಲ್ಲಿ ಯಾವ ಯಾವ ನರ ಮತ್ತು ಗ್ರಂಥಿಗಳ ಮೇಲೆ ಒತ್ತು ಬಿದ್ದು ಪ್ರಚೋದನೆ ಆಗಬೇಕು, ಅದರಿಂದ ಯಾವ ನಾಡಿ ಚಕ್ರಗಳು ಜಾಗೃತ ಆಗೋಕ್ಕೆ ಸಹಾಯ ಆಗತ್ತೆ, ಅದು ಹೇಗೆ ಧ್ಯಾನವನ್ನು ಸಾಧಿತವಾಗೋಕ್ಕೆ ಅನುವು ಮಾಡಿಕೊಡುತ್ತೆ ಅನ್ನೋ ರಹಸ್ಯವನ್ನೆಲ್ಲ ಈ ಸನ್ಯಾಸಿಗಳು
ಮಾಡಿ ತೋರಿಸಿ ನನ್ನ ಹತ್ರ ಮಾಡಿಸಿ ಅವನ್ನೆಲ್ಲ ಹೇಳ್ಕೊಟ್ರು. ಈ ಆಸನ ವಿನ್ಯಾಸಗಳೇ ಸಾಕು ಚಿತ್ತಶಾಂತಿಯ ಆರಂಭಿಕ ಸ್ಥಿತಿಯನ್ನು ಕಟ್ಟಿ ನಿಲ್ಸಕ್ಕೆ ಅಂತ ನನಗನ್ನಿಸ್ತಾ ಹೋಯಿತು. ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಪ್ರಾರಂಭಿಕ ಭಾವಗಳನ್ನು ಸ್ಫುರಿಸೋಕ್ಕೆ ಕೂಡ ಈ ಆಸನಗಳು ಸಹಾಯಕ ಅನ್ನೋದು ನನ್ನ ಅನುಭವಕ್ಕೆ ಬರ್ತಾ ಹೋಯಿತು. ಅವರು ನನಗಾಗಿ ಮಥುರೆಯಲ್ಲಿ ಉಳಿದಿದ್ದಂತಹ ಒಂದು ತಿಂಗಳ ಕಾಲ ಪ್ರಾಣಾಯಾಮ ಹಿಡಿತಕ್ಕೆ ಬರ್ತಾ ಹೋಯಿತು. ಅವರು ಕುರುಕ್ಷೇತ್ರಕ್ಕೆ ಹೋಗಿದ್ದಾಗ ಅವುಗಳನ್ನೆಲ್ಲ ಮತ್ತಷ್ಟು ಸಾಧನೆ ಮಾಡಿಕೊಂಡು ನಾನು ಅಂತಸ್ಥಗೊಳಿಸ್ಕೊಂಡೆ. ಹಿಂತಿರುಗಿದ ಮೇಲೆ ಅವರು ಪ್ರತ್ಯಾಹಾರ ಧ್ಯಾನಗಳನ್ನು ಕೂಡ ಹೇಳಿಕೊಟ್ರು. ಸಾಧ್ಯವಾದಷ್ಟು ಕಾಲ ಧ್ಯಾನದಲ್ಲಿ ಸ್ಥಿತನಾಗಿರು. ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಇವುಗಳು ಒಂದು ಕ್ಷಣವೂ ತಪ್ಪದೆ ಸದಾ ಅನುಷ್ಠಾನದಲ್ಲಿ ಇರಬೇಕಾದಂತಹವು. ನೀನು ಉಸಿರಾಡೋ ಹಾಗೆ ಸಹಜ ವ್ಯಾಪಾರಗಳಾಗಿರ್ಬೇಕಾಗಿದ್ದಂತಹ ನಿಯಮಗಳವೆಲ್ಲವೂ. ಧ್ಯಾನ ಆಳ ಆಗ್ತಾ ಇದ್ದ ಹಾಗೇನೆ ನಿನಗೆ ಒಂದು ರೀತಿಯ ಶಕ್ತಿ ಬರುತ್ತೆ. ದಾರಿ ತಿಳಿದಿದ್ರೆ ಅಥವಾ ದಾರಿಲಿ ಗೊಂದಲ ಆದರೆ ನನ್ನನ್ನು ನೆನೆಸ್ಕೊಂಡು ನೀನು ಧ್ಯಾನ ಮಾಡು. ಧ್ಯಾನ ಸ್ಥಿತಿಯಲ್ಲೇ ನಿನಗೆ ಬೋಧೆ ಆಗತ್ತೆ. ಅಥವಾ ಒಮ್ಮೊಮ್ಮೆ ನಾನೇ ನಿನ್ನ ಕಡೆಗೆ ಅರಿವನ್ನು ಹರಿಸ್ತೀನಿ, ನಿನ್ನ ಸಮಸ್ಯೆಯನ್ನು ಅರಿತು ಬೋಧನೆ ಮಾಡ್ತೀನಿ ಅಂತ ಹೇಳಿದ್ರು. ಗುರುವು ದೈಹಿಕವಾಗಿ ಇರಲೇಬೇಕು ಅಂತ ಏನಿಲ್ಲ ಅಂತ ಹೇಳಿಬಿಟ್ಟು ಅವರು ದಕ್ಷಿಣ ದೇಶಗಳ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಅವರಿಗೆ ಸಾರ್ಥದ ಅಥವಾ ಇತರ ಪ್ರಯಾಣಿಕರ ತಂಡದ ಜೊತೆನೂ ಏನು ಬೇಕಿರಲಿಲ್ಲ. ವನ್ಯಮೃಗಗಳ ಭಯನೂ ಇರಲಿಲ್ಲ ಅವ್ರಿಗೆ. ಹಸಿವು ತೃಷೆಗಳು ಕೂಡ ಅವರನ್ನು ಬಾಧಿಸ್ತಿರ್ಲಿಲ್ಲ. ಏನು ಇಲ್ಲದವನು ಕಳ್ಕೊಳ್ಳೋದು ಏನು ಅನ್ನೋದು ಅವರ ಧೈರ್ಯದ ಮೂಲವಾಗಿತ್ತು. ಅವರು ಸ್ವಂತದ ಒಂದು ಹೆಸರನ್ನು ಕೂಡ ಇಟ್ಕೊಂಡಿರಲಿಲ್ಲ. ವ್ಯವಹಾರ ಇದ್ದರೆ ತಾನೇ ನಾಮ ಸಂಕೇತದ ಅಗತ್ಯ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಯಾವ ಹೆಸರಿಡಕ್ಕೂ ಗುರು ಎನ್ನಿಸ್ಕೊಳ್ಳೋಕ್ಕೂ ಕೂಡ ಅವರು ಒಪ್ತಾ ಇರಲಿಲ್ಲ. ಬೇರೆ ಏನು ತೋಚದೆ ನನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳೋಕ್ಕೆ ಅಥವಾ ವ್ಯವಹರಿಸ್ಕೊಳ್ಳೋಕ್ಕೆ ಅಥವಾ ನಿರ್ದೇಶನ ಮಾಡ್ಕೊಳ್ಳೋಕ್ಕೆ ನಾನು ಅವರನ್ನು ಸನ್ಯಾಸಿ ಅಂತ ಇದ್ದೆ. ಸುಮಾರು 1 ವರ್ಷ ಕಾಲ ಕಳೀತಾ ಬಂದಿತ್ತು. ನನ್ನ ಧ್ಯಾನದಲ್ಲಿ ಪ್ರಗತಿ ಆಗ್ತಾ ಇತ್ತು. ಬಾಹ್ಯ ಅಡಚಣೆಗಳು ಕೂಡ ಧ್ಯಾನ ಮಾಡೋಕ್ಕೆ ಅಡ್ಡಿ ಆಗ್ತಾ ಇರಲಿಲ್ಲ. ಕೆಲವು ಮಾನಸಿಕ ಅಡಚಣೆಗಳು ಉಂಟಾದಾಗ ಕಷ್ಟಪಟ್ಟು ಧ್ಯಾನವನ್ನು ಸಾಧಿಸ್ಕೊಂಡ್ರೆ ಅದರಲ್ಲೇ ಇಂತಹ ಮಾನಸಿಕ ಅಡಚಣೆಯನ್ನು ದಾಟಕ್ಕೆ ಇಂತಹ ಉಪಾಯ ಮಾಡಬೇಕು ಅನ್ನೋದು ನನಗೇನೆ ಅಂತರ್ಬೋಧೆ ಆಗ್ತಾ ಇತ್ತು. ಮುಂದೆ ಅದೇ ಥರವಾದಂತಹ ಅಡಚಣೆ ಉಂಟಾದಾಗೆಲ್ಲ ಆ ಉಪಾಯವನ್ನು ಅನ್ವಯಿಸಿಕೊಂಡು ಬಹಳ ಸುಲಭವಾಗಿ ಆ ಅಡಚಣೆಯಿಂದ ಪಾರಾಗ್ತಾ ಇದ್ದೆ. ಹೊಸ ಅನುಭವ ಆದಾಗ ಮರುದಿನ ಆ ಹೊಸ ಅನುಭವದ ವಿವರಣೆ ಕೂಡ ಬೋಧೆ ಆಗ್ತಾ ಹೋಗ್ತಿತ್ತು. ಸುಮಾರು 1 ವರ್ಷ ಕಳೆದ ಮೇಲೆ ಯಾವುದೋ ಒಂದು ಹೊಸ ಶಕ್ತಿ ನನ್ನಲ್ಲಿ ಮೊಳಿತಾ ಇರುವಂತಹ ಅನುಭವ ಆಗಕ್ಕೆ ಪ್ರಾರಂಭ ಆಯಿತು. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಧ್ಯಾನದಲ್ಲಿ ತೊಡಗಿದ್ರೆ ಧ್ಯಾನ ಆಳವಾದ ನಂತರ ಆ ವ್ಯಕ್ತಿಯ ಮನೋವ್ಯಾಪಾರವೆಲ್ಲವೂ ನನಗೆ ತಿಳಿದು ಬಿಡ್ತಾ ಇದ್ದು. ನಾನು ಇಷ್ಟೊತ್ತಿಗೆ ಚಂದ್ರಿಕೆಯನ್ನು ನೋಡಿ ಸುಮಾರು 2 ವರ್ಷಕ್ಕೂ ಮೇಲಾಗಿತ್ತು. ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅನ್ನೋದು ಕೂಡ ಇತ್ತೀಚೆಗೆ ನನಗೆ ತಿಳಿದಿರಲಿಲ್ಲ. ಧ್ಯಾನಕ್ಕೆ ತೊಡಗಿದ ಮೇಲೆ ಮಥುರೆಯಲ್ಲಿದ್ದು ಕೂಡ ನಾನು ಅವಳ ಬಗ್ಗೆ ತಿಳಿಯುವಂತಹ ಪ್ರಯತ್ನ ಮಾಡಿರಲಿಲ್ಲ. ಕುತೂಹಲವೂ ತಾಳಿರಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಅವಳ ಮನಸ್ಸನ್ನು ತಿಳಿಯುವಂತಹ ಕುತೂಹಲ ಹುಟ್ಕೊಂತು ನನಗೆ. ಅವಳ ಮನಸ್ಸನ್ನು ತಿಳಿಯೋದ್ರ ಜೊತೆಗೇನೆ ನನ್ನಲ್ಲಿ ಹೊಸದಾಗಿ ಮೂಡಿರೋ ಶಕ್ತಿಯ ಪರೀಕ್ಷೆ ಮಾಡ್ಕೊಳ್ಳೋ ಉತ್ಸುಕತೆನೂ ಸೇರ್ಕೊಂತು. ಒಂದು ದಿವಸ ಮಧ್ಯಾಹ್ನ ಅವಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಧ್ಯಾನದಲ್ಲಿ ತೊಡಗಿದೆ. ಈಗ ಅವಳು ಶ್ರಾವಸ್ತಿಯಲ್ಲಿದ್ದಾಳೆ ಅನ್ನೋದು ಅರಿವಾಯಿತು. ನಾಟಕ ಮಂಡಳಿ ರಾಮಾಯಣವನ್ನು ಆಡ್ತಾ ಇದೆ. ಅವಳು ಸೀತೆ ಪಾತ್ರ ಮಾಡ್ತಾ ಇದ್ದಾಳೆ. ಸೀತೆಯ ಸಂಭಾಷಣೆ ಮತ್ತು ಭಾವಗಳೇನೆ ಅವಳ ಮನಸ್ಸನ್ನು ತುಂಬಿಕೊಂಡಿವೆ. ಜೊತೆಗೆ ನನ್ನ ನೆನಪು ಕೂಡ ಅವಳ ಅಂತರಂಗದ ಒಳಪದರದಲ್ಲಿದೆ. ಅದನ್ನು ಶಾಂತವಾಗಿ ಅನುದ್ವಿಗ್ನ ಭಾವದಿಂದ ರಕ್ಷಿಸ್ಕೊಂಡಿದ್ದಾಳೆ. ರಾಮನ ಪಾತ್ರಧಾರಿಯಾಗಿಯಂತಹ ಉದಯಸಿಂಹನ ಬಗೆಗೆ ಅವಳಲ್ಲಿ ಯಾವುದೇ ಸ್ನಿಗ್ಧ ಭಾವ ಇಲ್ಲ. ಅವಳು ವಹಿಸುವಂತಹ ಸೀತೆಯ ಪಾತ್ರವನ್ನು ಸಭಿಕರೆಲ್ಲರೂ ಮೆಚ್ಕೊಂಡಿದ್ದಾರೆ. ಅವಳ ಮುಖದಲ್ಲಿ ಶಾಂತಿ ಇದೆ. ಪ್ರತಿದಿನ ಬಣ್ಣ ಹಚ್ಚ ಮುಖ, ಚರ್ಮ ಸುಟ್ಟಂಗಾಗಿದೆ. ಪ್ರತಿದಿನ ಧ್ಯಾನ ಮಾಡ್ತಾಳೆ. ಅದೃಷ್ಟಕ್ಕೆ ಈ ಕ್ಷಣದಲ್ಲಿ ಅವಳು ಧ್ಯಾನದಲ್ಲಿ ತೊಡಗಿಲ್ಲ, ಊಟ ಮಾಡ್ತಾ ಇದ್ದಾಳೆ. ಚಾರುಮತಿ ಅವಳಿಗೆ ಗಾಳಿ ಬೀಸ್ತಾ ಇದ್ದಾಳೆ. ಅವಳು
ಒಂದು ವೇಳೆ ಧ್ಯಾನದಲ್ಲಿ ತೊಡಕೊಂಡಿದ್ರೆ ಅವಳ ಮನಸ್ಸನ್ನು ಪ್ರವೇಶ ಮಾಡೋದು ನನಗೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನಿಸ್ತು. ತನ್ನ ಅಂತರಂಗದ ಒಳಪದರದಲ್ಲಿ ಇನ್ನೂ ನನ್ನನ್ನು ಜತನದಿಂದ ಇಟ್ಕೊಂಡಿದ್ದಾಳೆ ಅನ್ನೋ ವಿಚಾರ ತಿಳ್ಕೊಂಡು ನಾನು ಪುಳಕಿತನಾದೆ. ಧನ್ಯತೆಯ ಭಾವನೂ ಹೊಸರ್ತು. ಜೀವನಕ್ಕೊಂದು ಅರ್ಥ ಇದೆ ಅನ್ನಿಸ್ತು. ಅವಳು ಮತ್ತೆ ನಾಟಕಕ್ಕೆ ಸೇರಿದ್ದು ನನಗೆ ಗೊತ್ತಿರಲಿಲ್ಲ. ವಾಸುದೇವ ಶರ್ಮ ಮತ್ತು ಆನಂದ ದತ್ತರು ರಾಮಾಯಣವನ್ನ 5 ಭಾಗಗಳ ನಾಟಕವಾಗಿ ಸಿದ್ಧಪಡಿಸ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. ಪ್ರಮುಖವಾದ ಸೀತೆಯ ಪಾತ್ರಕ್ಕೆ ಸುಗಂಧಿಯನ್ನು ತೆಗೆದುಕೋತಾರೆ ಅಂತಲೂ ನಾನು ಭಾವಿಸಿದ್ದೆ. ಚಂದ್ರಿಕೆ ಮತ್ತೆ ನಾಟಕಕ್ಕೆ ಹೋಗೋದಿಲ್ಲ ಅಂತ ಅದು ಹೇಗೋ ನನಗೆ ಅನಿಸಿತ್ತು. ಈಗ ಅವಳು ಹೋಗಿದ್ದಾಳೆ. ನಾನು ಅಲ್ಲಿಲ್ಲ ಅನ್ನೋ ಕಾರಣಕ್ಕೆ ಹೋಗಿರಬಹುದಾ ಅವಳು? ನಾನಿದ್ರೆ ಅವಳಲ್ಲಿ ಸೇರ್ತಾ ಇರಲಿಲ್ವಾ? ಆದರೆ ಆಕೆ ನನ್ನನ್ನು ಗಾಢವಾಗಿ ಪ್ರೀತಿಸ್ತಾಳೆ. ಬೇರೆ ಯಾವ ವ್ಯಕ್ತಿನೂ ಅವಳ ಅಂತರಂಗದಲ್ಲಿ ಹೋಗಿಲ್ಲ. ನಾನೊಬ್ಬನೇ ಇರೋದು. ಆದರೂ ಕೂಡ ನನ್ನನ್ನು ಬಿಟ್ಟು ಅವಳು ಕಾಂಪಿಲ್ಯದಿಂದ ಹೊರಟು ಹೋಗಿದ್ದಾಳೆ. ತಾನು ಎದುರುಗಡೆ ಇಲ್ಲದೆ ಇರೋದ್ರಿಂದ ಬೇರೊಬ್ಬನನ್ನು ಕರ್ಕೊಂಡು ದೈಹಿಕ ತೃಷಿಯನ್ನು ತೀರಿಸ್ಕೊಳ್ಳೋದು ನನಗೆ ಸುಲಭ ಆಗಲಿ ಅಂತ ಹೋಗಿರಬಹುದಾ? ವಿಸ್ಮಯ ಅನ್ನಿಸ್ತು. ಯಾವ ರೀತಿಯ ಭಾವನೆ ಅವಳಿಗೆ ನನ್ನ ಮೇಲಿದೆ ಅಂತ ಯೋಚನೆ ಮಾಡ್ತಾ ಹೋದೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.